ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಸೂಕ್ಷ್ಮ ಹಾಗೂ ಗಂಭೀರದ ವಿಚಾರವಾಗಿದೆ. ನಿಮ್ಮ ಭವಿಷ್ಯವನ್ನು ಮತ್ತು ನಿಮ್ಮ ದೈನಂದಿನ ಜೀವನದ ದಿಕ್ಕನ್ನು ಬದಲಿಸಬಲ್ಲ ಮಹತ್ವದ ವಿಚಾರವನ್ನು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ. ಮಕರ ರಾಶಿಯವರೇ, ನಿಮ್ಮ ಜಾತಕದ ಪ್ರಕಾರ ಮುಂದಿನ 3 ದಿನಗಳು ಅಂದರೆ ಮೇ 11, ಮೇ 12 ಮತ್ತು ಮೇ 13 ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ಹಾಗೂ ಎಚ್ಚರಿಕೆಯ ದಿನಗಳಾಗಿವೆ. ನಿಮ್ಮ ಕಣ್ಣೆದುರೇ ಇದ್ದು ನಿಮ್ಮನ್ನು ಹಾನಿ ಮಾಡಲು ಹೊಂಚು ಹಾಕುತ್ತಿರುವ ಆ 3 ದ್ರೋಹಿಗಳು ಯಾರು? ಅವರು ನಿಮ್ಮನ್ನು ಯಾವ ರೀತಿ ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅವರನ್ನು ಹೇಗೆ ಗುರುತಿಸಬೇಕು? ಹಾಗೆಯೇ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಗತಿಯನ್ನು ಸದಾ ಹಾರೈಸುತ್ತಾ ನಿಮ್ಮನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಿರುವ ಆ ರಹಸ್ಯ ವ್ಯಕ್ತಿ ಯಾರು? ಈ ಎಲ್ಲ ರಹಸ್ಯಗಳನ್ನು ನಾವು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಚರ್ಚಿಸಲಿದ್ದೇವೆ. ಈ ವಿಡಿಯೋದಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಮುಖ್ಯವಾದ ವಿಷಯಗಳು ಅಡಗಿವೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಅದಕ್ಕೂ ಮುನ್ನ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಇತರರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಲು ಮರೆಯಬೇಡಿ. ಮೊದಲು ನಾವು ಮಕರ ರಾಶಿಯವರ ಸ್ವಭಾವ ಮತ್ತು ವಿಶೇಷತೆಗಳ ಕುರಿತು ಆಳವಾದ ವಿಶ್ಲೇಷಣೆ ಮಾಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಲಪುರುಷ ಚಕ್ರದಲ್ಲಿ ಮಕರ ರಾಶಿಯು 10ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವ. ಶನಿಯ ಪ್ರಭಾವದಿಂದಾಗಿ ಮಕರ ರಾಶಿಯವರು ಹುಟ್ಟಿನಿಂದಲೇ ಅಪಾರವಾದ ಶಿಸ್ತು, ಪಟ್ಟು ಬಿಡದ ಸ್ವಭಾವ ಮತ್ತು ಗಂಭೀರವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ನಿಮ್ಮ ಸ್ವಭಾವದ ಬಗ್ಗೆ ಹೇಳುವುದಾದರೆ, ನೀವು ಅನವಶ್ಯಕವಾದ ಮಾತುಗಳಿಗಿಂತ ಹೆಚ್ಚಾಗಿ ಕೆಲಸ ಮತ್ತು ಕ್ರಿಯೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ. ಹೊರನೋಟಕ್ಕೆ ನೀವು ತುಂಬಾ ಕಠಿಣವಾಗಿ ಮತ್ತು ರಿಸರ್ವ್ಡ್ ಆಗಿ ಕಾಣಿಸಿದರೂ ನಿಮ್ಮ ಮನಸ್ಸಿನಲ್ಲಿ ಅಪಾರವಾದ ಜವಾಬ್ದಾರಿ ಇರುತ್ತದೆ. ನೀವು ಪ್ರತಿ ವಿಷಯವನ್ನು ತುಂಬಾ ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ಆಲೋಚಿಸುತ್ತೀರಿ. ಭಾವನೆಗಳಿಗಿಂತ ಹೆಚ್ಚಾಗಿ ವಾಸ್ತವಕ್ಕೆ ಬೆಲೆ ಕೊಡುತ್ತೀರಿ. ಯಾವುದೇ ಒಂದು ಕೆಲಸವನ್ನು ಆರಂಭಿಸುವ ಮುನ್ನ ಅದರ ಸಾಧಕ ಬಾಧಕಗಳನ್ನು ಮತ್ತು ಲಾಭ ನಷ್ಟಗಳನ್ನು ಕೂಲಂಕುಷವಾಗಿ ಅಳೆಯುವುದು ನಿಮ್ಮ ವಿಶೇಷತೆ. ಮಕರ ರಾಶಿಯಲ್ಲಿರುವ ಅತ್ಯಂತ ಶ್ರೇಷ್ಠವಾದ ಗುಣ ಅಂದರೆ ಅವರ ಕಠಿಣ ಪರಿಶ್ರಮ. ನೀವು ದಣಿವಿಲ್ಲದ ಶ್ರಮಜೀವಿಗಳು. ಯಾವುದೇ ಒಂದು ಗುರಿಯನ್ನು ನೀವು ನಿರ್ಧರಿಸಿಕೊಂಡರೆ ಅದು ಎಷ್ಟೇ ಕಷ್ಟಕರವಾಗಿದ್ದರೂ, ಎಷ್ಟು ವರ್ಷಗಳೇ ಹಿಡಿದರೂ ಅದನ್ನು ಸಾಧಿಸುವವರೆಗೂ ನೀವು ನಿದ್ರಿಸುವುದಿಲ್ಲ. ನಿಮ್ಮನ್ನು ಮೌನ ಹೋರಾಟಗಾರರು ಎಂದು ಕರೆಯಬಹುದು. ಕಷ್ಟಗಳು ಎದುರಾದಾಗ ನೀವು ಕುಗ್ಗಿ ಹೋಗದೆ ಅವುಗಳನ್ನು ಒಂದು ದೊಡ್ಡ ಸವಾಲಾಗಿ ಸ್ವೀಕರಿಸುತ್ತೀರಿ. ವಿಲಾಸಿ ಜೀವನಕ್ಕಿಂತ ಕಷ್ಟಪಟ್ಟು ದುಡಿದು ಗಳಿಸುವ ಗೌರವಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೀರಿ. ಸೋಮಾರಿತನವನ್ನು ನೀವು ಎಂದಿಗೂ ಸಹಿಸುವುದಿಲ್ಲ. ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ತಲುಪಬೇಕೆಂಬ ನಿಮ್ಮ ಬಲವಾದ ಆಕಾಂಕ್ಷೆ ನಿಮ್ಮನ್ನು ಪ್ರತಿದಿನವೂ ಮುನ್ನಡೆಸುತ್ತದೆ. ನಿಮ್ಮ ತಾಳ್ಮೆ ಕೂಡ ತುಂಬಾ ಅಪಾರವಾದದ್ದು. ಒಂದೊಂದೇ ಮೆಟ್ಟಿಲನ್ನು ಏರಿ ಶಿಖರವನ್ನು ತಲುಪಲು ನೀವು ಬಯಸುತ್ತೀರಿ. ಆದರೆ ಯಾವುದೇ ಅಡ್ಡದಾರಿಗಳನ್ನು ಹಿಡಿಯಲು ನೀವು ಇಷ್ಟಪಡುವುದಿಲ್ಲ. ನಿಮ್ಮ ಕುಟುಂಬದವರ ಬಗ್ಗೆ ನಿಮಗೆ ಅಪಾರವಾದ ಜವಾಬ್ದಾರಿ ಇರುತ್ತದೆ. ನಿಮ್ಮ ಕುಟುಂಬದ ಸಂತೋಷಕ್ಕಾಗಿ ನೀವು ಯಾವುದೇ ಕಷ್ಟವನ್ನು ಎದುರಿಸಲು ಸಿದ್ಧರಿರುತ್ತೀರಿ. ಕೆಲವೊಮ್ಮೆ ನೀವು ನಿಮ್ಮ ಕೆಲಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿ ವೈಯಕ್ತಿಕ ಜೀವನವನ್ನು ಮರೆತು ಬಿಡುತ್ತೀರಿ. ಇದು ನಿಮ್ಮ ಕೆಲಸದ ಮೇಲಿನ ಬದ್ಧತೆಗೆ ಸಾಕ್ಷಿಯಾಗಿದೆ. ಎಷ್ಟು ಎತ್ತರಕ್ಕೆ ಬೆಳೆದರೂ ವಿನಮ್ರರಾಗಿರುವುದು ಮತ್ತು ಸಂಪ್ರದಾಯಗಳನ್ನು ಗೌರವಿಸುವುದು ನಿಮ್ಮಲ್ಲಿರುವ ಮತ್ತೊಂದು ಉತ್ತಮವಾದ ಗುಣ. ತಾಳ್ಮೆ, ಕೌಶಲ್ಯ ಮತ್ತು ಶಿಸ್ತು ಇವುಗಳ ಸಮ್ಮಿಲನವಾಗಿರುವ ಮಕರ ರಾಶಿಯವರು ಜೀವನದಲ್ಲಿ ತಡವಾಗಿಯಾದರೂ ಸರಿ, ಖಂಡಿತವಾಗಿ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ. ನಿಮ್ಮ ಜಾತಕದ ಪ್ರಕಾರ ಮುಂದಿನ 3 ದಿನಗಳಲ್ಲಿ ಅಂದರೆ ಮೇ 11, 12 ಮತ್ತು 13ರಂದು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಮತ್ತು ಉದ್ವಿಗ್ನತೆಯಿಂದ ಕೂಡಿದ ಬೆಳವಣಿಗೆಗಳು ನಡೆಯಲಿವೆ. ನಿಮ್ಮ ಜೀವನದಲ್ಲಿ 3 ಜನ ಮೋಸಗಾರರು ಅಥವಾ ದ್ರೋಹಿಗಳು ಇರಬಹುದು.
ಈ ಮೂವರು ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲಿದ್ದು ನಿಮ್ಮ ನೆರಳಿನಂತೆ ವರ್ತಿಸುತ್ತಾ ನಿಮಗೆ ತಿಳಿಯದಂತೆ ನೀವು ಪತ್ತೆ ಹಚ್ಚಲಾಗದಷ್ಟು ಜಾಣತನದಿಂದ ನಿಮಗೆ ಹಾನಿ ಮಾಡಲು ಹೊಂಚು ಹಾಕುತ್ತಿದ್ದಾರೆ. ಮೇ 13ರ ಒಳಗೆ ಈ ಮೂವರು ವ್ಯಕ್ತಿಗಳಿಂದ ನಿಮಗೆ ಅಡಗಿರುವ ಅಪಾಯಗಳು ಹೀಗಿವೆ. 1. ಆರ್ಥಿಕ ನಷ್ಟ. ಅವರು ನಿಮ್ಮನ್ನು ಹಣಕಾಸಿನ ವಿಷಯದಲ್ಲಿ ಚೇತರಿಸಿಕೊಳ್ಳಲಾಗದ ಮಟ್ಟಿಗೆ ತಳ್ಳಲು ಸಂಚು ರೂಪಿಸುತ್ತಿದ್ದಾರೆ. ಹಾಗಾಗಿ ಯಾರೊಬ್ಬರ ಮೇಲೂ ಕುರುಡು ನಂಬಿಕೆ ಇಟ್ಟು ಹಣಕಾಸಿನ ವ್ಯವಹಾರ ಮಾಡಬೇಡಿ. 2. ಮಾನ ಮರ್ಯಾದೆಗೆ ಧಕ್ಕೆ. ನಿಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಮತ್ತು ನಿಮ್ಮ ಸಂಬಂಧಿಕರ ಮುಂದೆ ನಿಮ್ಮ ಒಳ್ಳೆಯ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದು ನಿಲ್ಲಿಸಿ. 3. ಉಚಿತ ಸಲಹೆಗಳ ಬಲೆ. ಅವರು ನಿಮಗೆ ಹಾನಿ ಮಾಡುವಂತಹ ಸಲಹೆಗಳನ್ನು ನೀಡಿ ನಿಮ್ಮನ್ನು ದಾರಿ ತಪ್ಪಿಸಲು ಯತ್ನಿಸುತ್ತಾರೆ. ಹಾಗಾಗಿ ಯಾವುದೇ ಸಲಹೆಯನ್ನು ಪಾಲಿಸುವ ಮೊದಲು ನಿಮ್ಮ ಹಿರಿಯರನ್ನು ಸಂಪರ್ಕಿಸಿ. ನಿಮ್ಮ ಸ್ನೇಹಿತರು ಯಾರು, ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವವರು ಯಾರು ಮತ್ತು ನಿಮ್ಮ ಪತನವನ್ನು ಬಯಸುವವರು ಯಾರು ಎಂಬುದನ್ನು ನೀವು ಬಹಳ ಜಾಗರೂಕತೆಯಿಂದ ಗಮನಿಸಬೇಕು. ನಂಬಿಕೆ ದ್ರೋಹ ಯಾವಾಗಲೂ ನಿಮ್ಮ ಅತ್ಯಂತ ಆಪ್ತರಿಂದಲೇ ಬರುತ್ತದೆ. ಕೆಲವರು ನಿಮ್ಮ ಬಳಿ ಬಂದು ಯಾವುದೇ ಮುನ್ಸೂಚನೆ ಇಲ್ಲದೆ ಉಚಿತ ಸಲಹೆಗಳನ್ನು ನೀಡುತ್ತಾರೆ. ಆ ಸಲಹೆಗಳು ನಿಮಗೆ ಒಳ್ಳೆಯದೋ ಕೆಟ್ಟದ್ದೋ ಎಂದು ಯೋಚಿಸದೆ ನೀವು ನಂಬಿದರೆ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಬಹುದು. ಆದ್ದರಿಂದ ಮೇ 13ರ ಒಳಗೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಅನುಭವಿಗಳೊಂದಿಗೆ ಚರ್ಚಿಸಿರಿ. ನಿಮ್ಮ ಸುತ್ತಮುತ್ತ ಕೆಲವರು ಸ್ವಾರ್ಥಿಗಳು ಇರುತ್ತಾರೆ. ಅವರಿಗೆ ನಿಮ್ಮನ್ನು ನೇರವಾಗಿ ಎದುರಿಸುವ ಧೈರ್ಯ ಇರುವುದಿಲ್ಲ. ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಪ್ರಾಮಾಣಿಕತೆಯನ್ನು ಹೊಂದಿರುವುದಿಲ್ಲ. ಅದಕ್ಕಾಗಿಯೇ ಅವರು ನಿಮ್ಮನ್ನು ಮಾನಸಿಕವಾಗಿ ಪ್ರಚೋದಿಸಿ ಇತರರೊಂದಿಗೆ ಜಗಳವಾಡಲು ಕುತಂತ್ರಗಳನ್ನು ಮಾಡುತ್ತಾರೆ. ಮಕರ ರಾಶಿಯವರ ಒಂದು ದೌರ್ಬಲ್ಯವೆಂದರೆ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ ನೀವು ತಕ್ಷಣವೇ ಆವೇಶಕ್ಕೆ ಒಳಗಾಗುತ್ತೀರಿ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ಇದು ನಿಮ್ಮ ವೈಯಕ್ತಿಕ ಜೀವನ, ಉದ್ಯೋಗ ಅಥವಾ ವ್ಯವಹಾರದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ನೀವು ಕೋಪವನ್ನು ನಿಯಂತ್ರಿಸಿ ಶಾಂತರಾಗಿರಿ. ಯಾರಾದರೂ ನಿಮ್ಮ ಬಳಿ ಬಂದು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ಅವರು ನಿಮ್ಮ ಬಗ್ಗೆಯೂ ಬೇರೆಯವರ ಬಳಿ ಕೆಟ್ಟದಾಗಿ ಹೇಳುತ್ತಾರೆ ಎಂಬುದು ಅರ್ಥ ಮಾಡಿಕೊಳ್ಳಿ. ಅಂತಹ ವ್ಯಕ್ತಿಗಳಿಂದ ದೂರ ಇರಿ. ಆ ದ್ರೋಹಿಗಳಿಂದ ಮತ್ತು ಗುಪ್ತ ಶತ್ರುಗಳಿಂದ ರಕ್ಷಣೆ ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಮತ್ತು ಮಂತ್ರಗಳನ್ನು ನೀಡಲಾಗಿದೆ. ಇವುಗಳನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿ. 1. ಶನಿದೇವರ ಬೀಜ ಮಂತ್ರ ಮತ್ತು ಶನಿ ಗಾಯತ್ರಿ ಮಂತ್ರ. ಮಕರ ರಾಶಿಯ ಅಧಿಪತಿ ಶನಿದೇವನಾದ್ದರಿಂದ ಶನಿವಾರದಂದು ಸಾಕ್ಷಾತ್ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿ ಈ ಮಂತ್ರಗಳನ್ನು ಪಠಿಸಿ. ಶನಿ ಬೀಜ ಮಂತ್ರ. ಓಂ ಶಂ ಶನೈಶ್ಚರಾಯ ನಮಃ. ಇದನ್ನು ಪ್ರತಿದಿನ 108 ಬಾರಿ ಜಪಿಸುವುದು ಮಂಗಳಕರ. 2. ಶನಿ ಗಾಯತ್ರಿ ಮಂತ್ರ. ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗಹಸ್ತಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್. ಇದನ್ನು ಕೂಡ ಪ್ರತಿದಿನ 108 ಬಾರಿ ಜಪಿಸಬೇಕು. 2. ಶಿವನ ಅನುಗ್ರಹಕ್ಕಾಗಿ ರುದ್ರಾಭಿಷೇಕ ಮತ್ತು ಮಹಾಮೃತ್ಯುಂಜಯ ಮಂತ್ರ. ಹತ್ತಿರದ ಶಿವನ ದೇವಾಲಯಕ್ಕೆ ತೆರಳಿ ಹಾಲು, ನೀರು ಮತ್ತು ಬಿಲ್ವಪತ್ರೆಗಳಿಂದ ರುದ್ರಾಭಿಷೇಕ ಮಾಡಿಸಿ. ಇದು ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತದೆ. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದನ್ನು ಪ್ರತಿದಿನ 108 ಸಲ ಜಪಿಸಿ ಅಥವಾ ಪ್ರತಿ ಸೋಮವಾರ 108 ಸಲ ಜಪಿಸಿ. 3. ಹನುಮಾನ್ ಚಾಲೀಸ ಮತ್ತು ಆಂಜನೇಯ ಮಂತ್ರಗಳು. ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸಾವನ್ನು ತಪ್ಪದೆ ಪಠಿಸಿ. ಇದರ ಜೊತೆಗೆ ಈ ಸ್ತೋತ್ರಗಳನ್ನು ಹೇಳಿಕೊಳ್ಳಿ. 1. ಆಂಜನೇಯ ಪ್ರಾರ್ಥನಾ ಶ್ಲೋಕ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. 2. ಆಂಜನೇಯ ಗಾಯತ್ರಿ ಮಂತ್ರ. ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ
ತನ್ನೋ ಹನುಮಾನ್ ಪ್ರಚೋದಯಾತ್. 4 ಶ್ರೀರಾಮ ತಾರಕ ನಾಮ ಜಪ. ಹನುಮಂತನನ್ನು ಒಲಿಸಿಕೊಳ್ಳಲು ಶ್ರೀರಾಮನ ಪವಿತ್ರ ನಾಮವನ್ನು ಜಪಿಸುವುದು ಬಹಳ ಮುಖ್ಯ. ಶ್ರೀರಾಮ ತಾರಕ ಮಂತ್ರ: ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಈ ಮಂತ್ರವನ್ನು ಪ್ರತಿ ಮಂಗಳವಾರ ಕನಿಷ್ಠ ಪಕ್ಷ 108 ಬಾರಿ ಈ ನಾಮವನ್ನು ಜಪಿಸಿ. 5 ಮಂಗಳವಾರದ ವಿಶೇಷ ಪೂಜೆ ಮತ್ತು ಪರಿಹಾರ. ಮಂಗಳವಾರದಂದು ಆಂಜನೇಯ ಸ್ವಾಮಿಗೆ 11 ಹಸಿರು ವೀಳ್ಯದೆಲೆಗಳನ್ನು ಅರ್ಪಿಸಿ 11 ಪ್ರದಕ್ಷಿಣೆಗಳನ್ನು ಹಾಕಿ. ಇದು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತದೆ. ಸಂತಾನ ದೋಷ ನಿವಾರಣೆ. ವಿವಾಹವಾಗಿ ಹಲವು ವರ್ಷಗಳಾಗಿದ್ದರೂ ಮಕ್ಕಳಾಗದ ದಂಪತಿಗಳು ಮಂಗಳವಾರದಂದು ಆಂಜನೇಯ ಸ್ವಾಮಿಗೆ ದೀಪಾರಾಧನೆ ಮಾಡಿ ಪೂಜೆ ಸಲ್ಲಿಸಿ ಉಪವಾಸವಿದ್ದರೆ ಸಂತಾನ ದೋಷಗಳು ನಿವಾರಣೆಯಾಗಿ ಆರೋಗ್ಯವಂತ ಮಕ್ಕಳು ಜನಿಸುತ್ತಾರೆ. ನಿಮ್ಮ ಜಾತಕವನ್ನು ಆಳವಾಗಿ ಪರಿಶೀಲಿಸಿದಾಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮತ್ತು ಆರಾಧಿಸುವ ವ್ಯಕ್ತಿಯೊಬ್ಬರು ಇದ್ದಾರೆ. ಅವರು ನಿಮ್ಮನ್ನು ದೇವರೆಂದು ಭಾವಿಸುತ್ತಾರೆ. ನಿಮ್ಮನ್ನು ಉನ್ನತ ಮಟ್ಟದಲ್ಲಿ ನೋಡಲು, ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಬೆಂಬಲಿಸಲು ಅವರು ತಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನಿಸುತ್ತಿದ್ದಾರೆ. ಈ ವ್ಯಕ್ತಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ನಿಮ್ಮ ಸಂತೋಷವೇ ಅವರ ಸಂತೋಷ. ಅವರು ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ನೆರೆಹೊರೆಯವರು ಆಗಿರಬಹುದು, ಸಹೋದ್ಯೋಗಿ ಆಗಿರಬಹುದು ಅಥವಾ ಬಾಲ್ಯದ ಸ್ನೇಹಿತರಾಗಿರಬಹುದು. ನೀವು ಯಾವುದೇ ಕಷ್ಟದಲ್ಲಿದ್ದಾಗ ಅಥವಾ ಅವಮಾನಕ್ಕೆ ಒಳಗಾದಾಗ ಅವರು ನಿಮ್ಮಷ್ಟೇ ನೋವನ್ನು ಅನುಭವಿಸುತ್ತಾರೆ. ನೀವು ಎಂದಿಗೂ ಉತ್ತಮ ಸ್ಥಾನದಲ್ಲಿರಬೇಕು ಎಂದು ಅವರು ಪ್ರತಿದಿನ ಪ್ರಾರ್ಥಿಸುತ್ತಾರೆ. ಆದರೆ ಅವರ ಈ ನಿಷ್ಕಲ್ಮಶವಾದ ಪ್ರೀತಿಯನ್ನು ನೀವು ಇನ್ನೂ ಗುರುತಿಸದೇ ಇರಬಹುದು. ಅವರು ನೀಡುವ ಸಲಹೆಗಳು ಕೆಲವೊಮ್ಮೆ ನಿಮಗೆ ಕಿರಿಕಿರಿ ಅನಿಸಿದರೂ ಅವುಗಳಲ್ಲಿ ಅವರ ಯಾವುದೇ ಸ್ವಾರ್ಥ ಇರುವುದಿಲ್ಲ. ಮಕರ ರಾಶಿಯವರೇ, ನಮ್ಮ ವಿಡಿಯೋ ಇಲ್ಲಿಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಯದಾಗಿ ನಿಮಗೊಂದು ಎಚ್ಚರಿಕೆ. ಮೇ 11, 12 ಮತ್ತು 13ರ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ದಿನಗಳು. ಎಚ್ಚರಿಕೆಯಿಂದ ಇರಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೋಚಕ ಹಾಗೂ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಶುಭ ದಿನ.